ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಅಪ್ಲಿಕೇಶನ್ಸ್ ಟು ಟ್ರಿಗ್ನೋಮೆಟ್ರಿಯಲ್ಲಿ ಅಪ್ಲಿಕೇಶನ್ ಟ್ರಿಗ್ನೋಮೆಟ್ರಿ ಎಲ್ಲ ನಾವು ಸ್ಟಾರ್ಟ್ ಮಾಡೋದು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಸೊ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಫಸ್ಟ್ ಟಾಪಿಕ್ ಬರೋದು ದ ರೇಷಿಯೋಸ್. ಈಗಾಗಲೇ ನಿಮ್ಗೆ ಗೊತ್ತಿದೆ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ಲಿ ಯಾವ್ದು ಅನ್ನೋದಕ್ಕೆಲ್ಲ ಗೊತ್ತಿದೆ. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ಎ ಬಿ ಸಿ ಅಂತ ತಗೊಂಡ್ರೆ ರೈಟ್ ಆ್ಯಂಗಲ್ ಬಿ ಅಂತ ಇಟ್ಟಿದ್ರೆ ರೈಟ್ ಆ್ಯಂಗಲ್ ಅಪೋಸಿಟ್ ಸೈಡ್ ಬಿಕಮ್ hypotenuse side. If the angle present here, the theta, then ಇದರ ಅಪೋಸಿಟ್ ಸೈಡ್ ಅನ್ನ ನಾವು we call that as opposite side and this will become adjacent side. So ಇಷ್ಟು ನಿಮ್ಗೆ ಈಗಾಗಲೇ ಗೊತ್ತಿದೆ. If suppose ಅಕಸ್ಮಾತ್ ಆಂಗಲ್ ನ ಚೇಂಜ್ ಮಾಡಿ ಆಂಗಲ್ ಎ ಲಿ ಹಾಕಿದ್ರೆ this side will become opposite side and this side will become adjacent side. ಇಷ್ಟು actual thing first. Okay, and Pythagoras theorem for this. Now what is the Pythagoras theorem? AC square equals to AD square plus BC square. Okay, so this is the Pythagoras theorem. ಇದರ ಜೊತೆಗೆ ನಾನು ಶಾರ್ಟ್ ಆಗಿ ಹೇಳ್ತಿದ್ದೀನಿ ಬೇಗ. ಸೊ ಸಿಂಪಲ್, ನಿಮಗೆ ಇಫ್ ಸಪೋಸ್ ಈ ಒಂದು ಚಾಪ್ಟರ್ನ ಫಸ್ಟ್ ಎಕ್ಸಸೈಸ್ನ ಸಾಲ್ವ್ ಮಾಡಬೇಕು ಅಂದರೆ ನಿಮಗೆ ಸೈನ್ ಥೀಟಾದ ರೇಷಿಯೋ, ಕಾಸ್ ಥೀಟಾ, ಟ್ಯಾನ್, ಕಾಟ್, ಸೀಕೆಂಟು ಮತ್ತು ಕೋಸಿಕೆಂಟು ರೇಷಿಯೋಸ್ ಬೇಕು. ಓಕೆ, ಆ ರೇಷಿಯೋಸ್ನ ತಲೆಯಿಟ್ಕೋಬೇಕು ಅಂದರೆ ಇದೊಂದು ವರ್ಡ್ನ ತಲೆಯಿಟ್ಕೊಳ್ಳಿ ಸಾಕು. ದಟ್ ಈಸ್ ಮೋಸ ಚೋಟ. ಏನು ಬಾಳೆ ಇದು? ಮೋಸ ಚೋಟ. ಓಕೆ, ಈ ವರ್ಡ್ ದಾಖಲೆ ಇಟ್ಕೊಳ್ಳಿ ಸಾಕು. ಫಸ್ಟ್ ಎಕ್ಸಸೈಸ್ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತಂದ್ರೆ ಈ ಪಾಯಿಂಟ್ ಫಸ್ಟ್ ಎಕ್ಸಸೈಸ್ ಯಾವುದು? ಇಟ್ಸ್ 11.1 ಫುಲ್ ಸಾಲ್ವ್ ಮಾಡಬೇಕು ಅಂದರೆ ಈ 3 ಪಾಯಿಂಟ್ನ ತಿಳ್ಕೊಳ್ಳಿ ಸಾಕು. ಒಂದು ಟ್ರಯಾಂಗಲ್ ಅಪೋಸಿಟ್ ಸೈಡ್ ಯಾವುದು, ಅಡ್ಜಸೆಂಟ್ ಸೈಡ್ ಯಾವುದು, ಮತ್ತು ಅದಕ್ಕೆ ಪೈಥಾಗರಸ್ ಥಿಯರಮ್ ಮತ್ತು ಮೋಸ ಚೋಟ. ಅಂದರೆ ಈ ಮೋಸ ಚೋಟ ಯಾಕೆ ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಟು ರಿಮೆಂಬರ್ ದ ರೇಷಿಯೋಸ್ನ ನಾವು ತಲೆ ಇಟ್ಕೊಳ್ಳೋಕ್ಕೋಸ್ಕರ ನಾವು ಹೊಸ ಚೋಟ ಯೂಸ್ ಮಾಡ್ತೀವಿ. ಇದರಲ್ಲಿ ಓ ಅಂದರೆ ಅಪೋಸಿಟ್, ಹೆಚ್ ಅಂದರೆ ಹೈಪೋಟೆನ್ಯೂಸ್, ಎ ಅಂದರೆ ಅಡ್ಜಸೆಂಟ್. ದಿಸ್ ಇಸ್ ಸೈನ್ and this is cos, this is tan. So sin the ratios ಏನಾಗುತ್ತೆ ಅಂದ್ರೆ cos the ratio ಏನಾಗುತ್ತೆ ಅಂದ್ರೆ tan the ಏನಾಗುತ್ತೆ ಅಂದ್ರೆ opposite by adjacent. So it will be easy to remember if you know this word mosa chota. Okay, ಈಗ ಫಸ್ಟ್ ಯಾವ್ದಾಯ್ತು ಕಲ್ತ್ರಿ? ಸಿಂಪಲ್ ಮೋಸ ಚೋಟ ಬರ್ಕೊಂಡು sin, cos, tan. ಈಗ ನೆಕ್ಸ್ಟ್ ಟೈಮ್ ಮಾಡಿ, ಈಗ ಈ ಕಡೆಯಿಂದ ಓದ್ಕೊಂಡು ಹೋಗಿದ್ದೀರಾ, ಈಗ ಆ ಕಡೆಯಿಂದ ಓದ್ಕೊಂಡು ಬನ್ನಿ. ಅಂದರೆ ಫಸ್ಟ್ ಈ ರೀತಿ ಓದಿದ್ದೀರಾ, ಈಗ ಆ ಕಡೆಯಿಂದ ರಿವರ್ಸ್ ಬನ್ನಿ. ರಿವರ್ಸ್ ಬಂದಾಗ ನಾವು ತಲೆ ಇಟ್ಕೋಬೇಕಾದ್ದು ಕಾಟ್, ಸೀಕೆಂಟ್, ಕೊಸಿಕೆಂಟ್. ಹಾಗಾದರೆ ರೇಷಿಯೋಸ್ನ ಹೀಗೆ ತಲೆ ಇಟ್ಕೊಳ್ಳಿ. ಫಸ್ಟು ಸೈನ್, ಕಾಸ್, ಟ್ಯಾನ್ ಆದಮೇಲೆ ಕಾಟ್ ಅಂದರೆ ಕೋಟ್ಯಾಂಜೆಂಟ್, ನೆಕ್ಸ್ಟು ಸೀಕೆಂಟ್, ನೆಕ್ಸ್ಟ್ ಕೋಸೀಕೆಂಟ್. ಸೊ ಇದೇ ಥರ ಆರ್ಡರ್ ವೈಸ್ ಅಂತ ತಿಳ್ಕೊಂಡ್ರೆ ಇದರಲ್ಲಿರೋ ರೇಷಿಯೋಸ್ನ ಈಸಿಯಾಗಿ ಕಲಿತೀವಿ. ಹಾಗಾದರೆ ಸೈನ್ದು ರೇಷಿಯೋ ಅಪೋಸಿಟ್ ಬೈ ಹೈಪೋಟೆನ್ಯೂಸ್, ಕಾಸ್ದು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್, ಟ್ಯಾನ್ದು ಅಪೋಸಿಟ್ ಬೈ ಅಡ್ಜಸೆಂಟ್. ಈಗ ಆ ಕಡೆಯಿಂದ ಬರೀ. ಸೊ ಹಾಗಾದರೆ ಇದು ಇಲ್ಲಿ ನಾನು ಹೇಳಿರೋದು ಕಾಟ್. ಸೊ ಕಾಟ್ ಏನಾಗುತ್ತೆ ಅಂದರೆ ಆ ಕಡೆಯಿಂದ ಅಡ್ಜಸೆಂಟ್ ಬೈ ಅಪೋಸಿಟ್. ನೆಕ್ಸ್ಟು ಇಲ್ಲಿ ಸೀಕೆಂಟ್ಗೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇಲ್ಲಿ ಕೊಸಿಕೆಂಟ್ಗೆ ಏನಾಗುತ್ತೆ ಅಂದರೆ ಹಾಗಾದ್ರೆ ಇಷ್ಟು ವರ್ಡ್ ಇಟ್ಕೊಂಡ್ರೆ ನಿಮ್ಗೆ ಎಲ್ಲ ರೇಷಿಯೋಸ್ನು ಕಲಿಬಹುದು. ವಾಟ್ ಇಸ್ ದಟ್ ವರ್ಡ್? ಓಕೆ, ಸೊ ಹೊಸ ಚೋಟದಲ್ಲಿ ಸೈನ್, ಕಾಸ್, ಟ್ಯಾನ್, ಆ ಕಡೆ ಬಂದಾಗ ಕಾಟ್, ಸೀಕೆಂಟ್ ಅಂದರೆ ಕೋಟ್ಯಾಂಜೆಂಟ್, ಸೀಕೆಂಟ್ ಮತ್ತು ಕೋಸಿಕೆಂಟ್. ಓಕೆ, ಇಷ್ಟು ಗೊತ್ತಿದ್ರೆ ನಾನು ಹೇಳ್ದಂಗೆ ಫಸ್ಟ್ ಎಕ್ಸಸೈಸ್ನ ಈಸಿಯಾಗಿ ಕಲಿಬೋದು. ಓಕೆ, ಫಸ್ಟ್ ಎಕ್ಸಸೈಸಲ್ಲಿ ಇರುವಂಥದ್ದು ಕ್ವಶನ್ ತಗೊಂಡು ಅಂದರೆ ಐ ಥಿಂಕ್ ಇಟ್ಸ್ 11.1. ಸೊ ಏನಿದೆ ಕ್ವಶನ್ನು ನೋಡಿ. ಇನ್ ದ ಟ್ರಯಾಂಗಲ್ ABC, ರೈಟ್ ಆಂಗಲ್ at B, AB 24 cm, BC 7 cm, determine sin A, cos A, and second one sin C, cos C. ಓಕೆ, ಸೊ ಎರಡು ಥರ ಕೇಳಿದ್ದಾರೆ. ಸೊ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ ABC, ರೈಟ್ ಆಂಗಲ್ at B,
AB 24 centimeter. Now I'll write here. Okay, shall I rub this? I'll rub this. ಹೊಸ ಚೋಟ ವರ್ಡ್ ಇರಲಿ ಒಂದು ಕಡೆ ಬರೀತೀನಿ. ಸೊ ಏನು ಕ್ವಶನ್ ಕೊಟ್ಟಿದ್ದಾರೆ, ಒಂದು ಟ್ರಯಾಂಗಲ್ ಎ ಬಿ ಸಿಯಲ್ಲಿ ರೈಟ್ ಆ್ಯಂಗಲ್ ಬಿ ಆ್ಯಂಡ್ ನೆಕ್ಸ್ಟ್ ದೇ ಹ್ಯಾವ್ ಗಿವನ್ ದ ಡೇಟಾ ಎ ಬಿ 24 centimeter, ಎ ಬಿ 24 centimeter, ನೆಕ್ಸ್ಟ್ ಬಿ ಸಿ 7 centimeter, ಬಿ ಸಿ 7 centimeter ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್ ಅದರಲ್ಲಿ ಫೈಂಡ್ ಔಟ್ ಮಾಡಬೇಕಾದ್ರೆ ಸೈನ್ ಎ ಕಾಸ್, ಸೆಕೆಂಡ್ ಒನ್ ಆಮೇಲೆ ಮಾಡೋಣ. Now, what does it mean? So, sine of an angle A. So, ಇದು ಏನು ಹೇಳುತ್ತೆ ಅಂದರೆ sine of an angle A ಅಂತ ಹೇಳುತ್ತೆ. So, therefore, angle will be given A. So, angle ಇಲ್ಲಿದ್ರೆ this will become opposite side, this will become adjacent. And as usual, ಇದು ಏನಾಗಬೇಕು? Okay? ಈಗ ಕ್ವಶನ್ ಪ್ರಕಾರ ನಮಗೆ ಸೈನ್ ಎ ಬೇಕು. ನಾ ಈಗ ಹೊಸ ಚೋಟ ಬರೆಯೋದಾಯ್ತು, ಹೊಸ ಚೋಟ ಈಗ ಬರ್ತೀನಿ. ಓಕೆ, ನಮ್ಮ ಹೊಸ ಚೋಟ ಪ್ರಕಾರ ಸೈನ್ ರೇಷಿಯೋ ಏನು? ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಯಾವುದು ಇಲ್ಲಿ? ಬಿ ಸಿ ಬೈ ಹೈಪೋಟೆನ್ಯೂಸ್. ಬಟ್ ಬಿ ಸಿ ಗೊತ್ತು ನನಗೆ, ಬಟ್ ಯು ನೋ ಎ ಸಿ. ಸೊ ಹಾಗಾದ್ರೆ ನಾವು ಎ ಸಿಯನ್ನು ಫೈಂಡ್ ಔಟ್ ಮಾಡ್ಕೋಬೇಕು ಫಸ್ಟು ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್. say the Pythagoras theorem for that. ನೋಡಿ, ಎರಡು ಕೊಟ್ಟು ಮೂರನೇದನ್ನ ಕೊಟ್ಟಿಲ್ಲ ಅಂತಂದ್ರೆ ಪೈಥಾಗೋರಸ್ ಯೂಸ್ ಮಾಡಿಕೊಂಡು ಏನ್ ಮಾಡ್ಕೊಳ್ಳಿ, ಇನ್ನೊಂದು ಸೈಡ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ, ಸೊ ದಟ್ ಇಲ್ಲಿ ನಿಮಗೆ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾದ್ರೆ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಎ ಬಿ is 24 square, BC 7 square. So that will be equals to 24 square andre 576 plus 49. So that will be equals to AC square equals to 576 plus 49. So it's bega 625. So now we need AC. ಸೊ ಎ ಸಿ ಸ್ಕ್ವೇರ್ ಅಲ್ಲ. ಸೊ ಹಾಗಾದ್ರೆ ಸ್ಕ್ವೇರ್ ಹೆಂಗೆ ಕ್ಯಾನ್ಸಲ್ ಮಾಡ್ತೀರಾ? ಸ್ಕ್ವೇರ್ ರೂಟ್ ಆಫ್ ಬೋತ್ ಸೈಡ್. ಸೊ ಹಾಗಾದ್ರೆ ಸ್ಕ್ವೇರ್ ರೂಟ್ ಆಫ್ ಬೋತ್ ಸೈಡ್ ಮಾಡಿದ್ರೆ ಎ ಸಿ ಸ್ಕ್ವೇರ್ ಅಂಡರ್ ರೂಟ್ ಆಫ್ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿದೆ, ಮುಂದಿರೋದು ಎ ಸಿ 625 ಸ್ಕ್ವೇರ್ ರೂಟ್ 25. ಹಾಗಾದ್ರೆ ಸೊ ಎ ಸಿ ಈಕ್ವಲ್ಸ್ ಟು ಹೌ ಮಚ್? ಹೈಪೋಟೆನ್ಯೂಸ್ ಸೈಡ್ ಎಷ್ಟಾಯ್ತು? 25. ಕ್ಲಿಯರ್? ಸೊ ಈಗ ಇಲ್ಲಿ ಕ್ಲಿಯರ್ ಆಯ್ತು. ಈಗ ನಮಗೆ ಎ ಸಿ ಬಂತು, ಇದರ ವ್ಯಾಲ್ಯೂನ ಅದಕ್ಕೆ ಅಪ್ಲೈ ಮಾಡೋಣ. ಹಾಗಾದ್ರೆ ಬಿ ಸಿ ಎಷ್ಟು? ಸೊ ಬಿ ಸಿ 7 ಡಿವೈಡೆಡ್ ಬೈ ಎ ಸಿ. ಕ್ಲಿಯರಾ? ನೆಕ್ಸ್ಟ್ ಸೆಕೆಂಡ್ ಒನ್, ಅದರಲ್ಲಿ ಸೆಕೆಂಡ್ ಒನ್ ಕೊಟ್ಟಿದ್ದಾರೆ ಏನು? ಕಾಸ್. ನಾವು ಕಾಸ್ ಗೆ ರೇಷಿಯೋ ಏನು? ಆಸ್ ಪರ್ ಹೊಸ ಚೋಟ ನೋಡಿ, ಸೈನ್ ಕಾಸ್ಗೆ ಏನು? ಹಾಗಾದ್ರೆ adjacent ಅಂದ್ರೆ ಯಾವುದು? AB by adjacent by hypotenuse AC. That will be AB ಅಂದ್ರೆ 24 divided by. ಕ್ಲಿಯರ್? ಅರ್ಥ ಆಯ್ತಾ ಮಾಡೋದು? ನಾನು ಹೇಳಿದ ಹಾಗೆ ಇದರಲ್ಲಿ ಈ ಎಕ್ಸರ್ಸೈಸ್ ಅಲ್ಲಿ ನೀವು ಕಲಿಬೇಕಾಗಿರುವಂಥದ್ದು ಮಾಡ್ಬೇಕಾದ್ರೆ ಇಷ್ಟೇ. ಒಂದು ರೇಷಿಯೋಸ್ ಗೊತ್ತಿರಬೇಕು, ಹೊಸ ಚೋಟ. ಇನ್ನೊಂದು ಪೈಥಾಗೋರಸ್ ಥಿಯರಮ್. ಇನ್ನೊಂದು ಸೊ ಆಂಗಲ್ ಹಾಕೊಂಡಾಗ ವಿಚ್ ವಿಲ್ ಬಿಕಮ್ ಅಪೋಸಿಟ್ ಸೈಡ್, ದೆನ್ ವಿಚ್ ವಿಲ್ ಬಿಕಮ್ ಅಡ್ಜಸೆಂಟ್ ಸೈಡ್. ಇಸ್ ಇಟ್ ಕ್ಲಿಯರ್ ನೌ? ನೆಕ್ಸ್ಟ್ ಇದರಲ್ಲಿ ಎರಡನೇ ಕೊಟ್ಟಿದ್ದಾರೆ ಏನು? sin c, cos c. Now what does this mean? ಇಲ್ಲಿ ಒಂದು sin a ಗೆ sin of an angle a ಅಂದ್ರೆ ಆಂಗಲ್ ಎಲ್ಲಿರುತ್ತೆ? a. ಬಟ್ ಇಲ್ಲಿ sin of an angle c. ಹಾಗಾದ್ರೆ ಆಂಗಲ್ ಎಲ್ಲಿ ಬರುತ್ತೆ ಈಗ? c. ಸೊ c ಇಲ್ಲಿ ಇರುತ್ತೆ. ಸೊ ಇದು a b c. ಇದು ರೈಟ್ ಆಂಗಲ್ ಟ್ರಯಾಂಗಲ್. ಆಂಗಲ್ ವಿಲ್ ಬಿ
ಕ್ಲಿಯರಾ? ಸೊ ಹಾಗಾದ್ರೆ which one will become opposite? AB. No, this one will become opposite. Angle opposite ಇರೋದು opposite side, ಅದ್ರ ಪಕ್ಕದಲ್ಲಿ ಇರೋದು adjacent side. And this should be hypotenuse. Okay? ಈಗ sin C. So sin ಗೆ ವ್ಯಾಲ್ಯೂ ಏನು ಅಥವಾ ರೇಷಿಯೋ ಏನು? ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಯಾವುದು? AB divided by hypotenuse. AC equals to 20. Now already we have found the value. ಅರ್ಥ ಮಾಡ್ಕೊಳ್ಳಿ. ನೋಡಿ ಒಂದು ಪಾಯಿಂಟ್ ಕರೆಕ್ಟಾಗಿ ಮೆನ್ಷನ್ ಮಾಡಿ ಹೇಳ್ತೀನಿ, ತಿಳ್ಕೊಳ್ಳಿ. ಆಂಗಲ್ ಚೇಂಜ್ ಆದರೂ ಸೈಡ್ಸ್ ವ್ಯಾಲ್ಯೂ ವಿಲ್ ನಾಟ್ ಚೇಂಜ್. ಆಂಗಲ್ ಎ ಇರೋದು ಆಂಗಲ್ ಸಿ ಬರ್ಕೋಬಹುದು, ಅಂದರೆ ಇರ್ಬೋದು. ಈಗ ನಾನು ಫಸ್ಟ್ ಇದರಲ್ಲಿ ಸೈನ್ ಆಫ್ ಅನ್ ಆಂಗಲ್ ಎ ಹೇಳಿ, ಈಗ ಸೈನ್ ಆಫ್ ಅನ್ ಆಂಗಲ್ ಸಿ. ಇಫ್ ಆಂಗಲ್ ಚೇಂಜಸ್ ಬಟ್ ದ ಸೈಡ್ಸ್ ವಿಲ್ ನಾಟ್ ಚೇಂಜ್. ಸೈಡ್ಸ್ ಚೇಂಜ್ ಆಗಲ್ಲ. ಯಾಕೆ? ಫಾರ್ ಎಕ್ಸಾಂಪಲ್ ನೋಡಿ, ಇದ್ರಲ್ಲಿ 24 ಇತ್ತು, ಹಾಗಾಗ್ಬಿಟ್ಟು ಇದು 24 ಆಗುತ್ತಾ? ನೋ. ಅರ್ಥ ಮಾಡ್ಕೊಳ್ಳಿ. ಸೊ ಇದು ಅಪೋಸಿಟ್ 7 ಇತ್ತು, ಹಾಗಾದ್ರೆ ಅಪೋಸಿಟ್ 7 ಆಗುತ್ತಾ? ನೋ. ಸೊ ದ ಆಂಗಲ್ ಇಫ್ ಸಪೋಸ್ ಚೇಂಜ್ ಆದರೂ ಸೈಡ್ಸ್ ವಿಲ್ ನಾಟ್ ಚೇಂಜ್. ಓಕೆ, ಹಾಗಾದ್ರೆ ಇದಿಷ್ಟ ಆಗಲೇಬೇಕು. 20 ಇದು ಇದು ಓಕೆ, ಹಾಗಾದ್ರೆ ಹೇಳಿ ಎ ಬಿ ಎಷ್ಟು? 24 ಡಿವೈಡೆಡ್ ಬೈ 25. ಸೈನ್ ಸಿ ಆಯ್ತು. ನೆಕ್ಸ್ಟ್ ಕಾಸ್ ಗೆ ಏನು ರೇಷಿಯೋ? adjacent is BC by AC. BC is 725. That is the heading one. Is it clear? ಅರ್ಥ ಆಗಿದೆಯಾ? ಮಾಡ್ಬೋದಾ? shall I give the problems? And if suppose ಇದು MCQs ಕೊಟ್ರೆ ನಿಮ್ಗೆ ಈಸಿಯಾಗಿ ಇನ್ನೊಂದು ಥರ ಫೈಂಡ್ ಔಟ್ ಮಾಡ್ಬೋದು. MCQs ಕೊಟ್ಟರೆ ಇಷ್ಟೊಂದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲ. MCQs ಕೊಟ್ಟರೆ ಅಕಸ್ಮಾತ್ ಏನು ಮಾಡ್ತಿಲ್ಲ ನೋಡಿ, ನಾವು what are the numbers that we got? 25, 24 and 7. 24, 25 and 7 are called as Pythagoras triplets. ಹಾಗಾದ್ರೆ ತಲೆ ಇಟ್ಕೊಳ್ಳಿ, 24 7 ಬಂದರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಬರಲೇಬೇಕು. ಯಾವುದದು? 25. ಅರ್ಥ ಆಗ್ತಿದೆಯಾ? 3, 4, ಡ್ಯಾಶ್ ಅಂತ ಕೊಡ್ತಾನೆ. ಇನ್ನೊಂದು ನಂಬರ್ ಕರೆಕ್ಟಾಗಿ ಬರಲೇಬೇಕು, ಅದು ಕೂಡ Pythagoras triplets. ವಾಟ್ ವಿಲ್ ಬಿ ದ ಅನದರ್ ನಂಬರ್? ಇಟ್ ವಿಲ್ ಬಿ ನೋಡಿ 3, 4, ಇಟ್ ವಿಲ್ ಬಿ ನೆಕ್ಸ್ಟ್ ಒನ್ ವಿಲ್ ಬಿ 5. ಅದಾಗಲೇಬೇಕು 5. ಇಲ್ಲಿ ಇನ್ನೊಂದು ಈಗ ಹೇಳಿದ್ನಲ್ಲ, ಯಾವುದಿದು? 24, 7 ಇದ್ರೆ 25. ಇದು Pythagoras triplets. ಹಾಗಾಗಿ ಡೈರೆಕ್ಟಾಗಿ ಪ್ರಾಬ್ಲಮ್ನ ಡೈರೆಕ್ಟಾಗಿ ವ್ಯಾಲ್ಯೂಸ್ನ ಈ ಥರ ಮಾಡ್ದೇನೆ Pythagoras ಥಿಯರಮ್ ಹಾಕ್ತಾರೆ, ವ್ಯಾಲ್ಯೂಸ್ ಬರ್ಕೊಂಡು MCQs ಕೊಟ್ಟರೆ ಮಾತ್ರ